ಸರ್ಕಾರ ಏನಾಗೋಗಿದೆ, ಭ್ರಷ್ಟು ತುಂಬಿ ಆಡ್ತಾ ಇದ್ದಾರೆ. ನಾಗೇಂದ್ರನ ಇವತ್ತು ಸೇರಿಸ್ಕೊಂಡು ಭ್ರಷ್ಟರನ್ನ ಸಚಿವರನ್ನ ವಜಾ ಮಾಡಿದಂಥ ಸಿದ್ದರಾಮಣ್ಣವರು ಇವತ್ತು ಅದೇ ಸಂಪುಟದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆದಮೇಲೆ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಇವತ್ತು ಚಂದ್ರಶೇಖರ್ ಅನ್ನೋರು ಅವರಿಂದ ಜೀವ ಹೋಯಿತು, ಅಧಿಕಾರಿಗಳು ಗಂಗಾಧರ್ ಅನ್ನೋರೆಲ್ಲ ಜೈಲು ಸೇರಿದ್ರು. ಇವರಿಂದ ಇವತ್ತು ಈ 187 ಕೋಟಿ ಡ್ರಾ ಮಾಡಿಸಿ ಇದನ್ನು ತೆಲಂಗಾಣ ರಾಜ್ಯಕ್ಕೆ ಕಳಿಸಿ ಅಲ್ಲಿ ಸುಳ್ಳುಗಳು ಭರವಸೆ ಕೊಟ್ಟು ಸರ್ಕಾರ ಬರೋಂಗೆ ಮಾಡಿಕೊಂಡು ಇದೆಲ್ಲ ಯಾವ ರೀತಿ ನಡೀತಪ್ಪ ಅಂದಾಗ ಸಿದ್ದರಾಮಣ್ಣವರು ಸರ್ಕಾರ ಅವರ ಸೂಚನೆ ಮೇರೆಗೆ ಡಿ ಕೆ ಶಿವಕುಮಾರ್ ಅವರು ನಾಗೇಂದ್ರನ ಅಕೌಂಟ್ಗಳಿಗೆ ದುಡ್ಡು ಡ್ರಾ ಮಾಡಿಸಿ ಅವರ ಬೆನಾಮಿ ವ್ಯಕ್ತಿಗಳಾದಂಥ ಬಾರ್ ಮಾಲೀಕರು, ಕ್ರಷರ್ ಮಾಲೀಕರು, ಇತರ ಭೂ ಮಾಲೀಕರು ಇವರ ಹೆಸರುಗಳಿಗೆ ಅಕೌಂಟ್ ಕಳಿಸಿ 187 ಕೋಟಿ ಡ್ರಾ ಮಾಡಿ ತೆಲಂಗಾಣಕ್ಕೆ ಎತ್ಕೊಂಡು ಹೋದ್ರು. ಇದು ರಾಹುಲ್ ಗಾಂಧಿಯವರ ಸೂಚನೆ ಮೇರೆಗೆ. ಇವಾಗ ನಾಗೇಂದ್ರ ಅವ್ರ ಹತ್ರ ಇದೆಲ್ಲ ಆಧಾರಗಳಿದ್ದಾವೆ. ನಾಗೇಂದ್ರ ಅವರು ನಾನು ಒಬ್ಬನೇ ಹೋಗಲ್ಲ, ನಿಮ್ಮನ್ನೆಲ್ಲ ಜೊತೆಗೆ ತಗೊಂಡು ಹೋಗ್ತೀನಿ ಅಂಥೇಳಿ ಅವ್ರನ್ನ ಸಚಿವರಾಗಿ ಮಾಡಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡಿರೋದು ಡ್ರಾ ಮಾಡಿಸು ಅಂತೇಳಿರೋದು ಎಲ್ಲ ನಾಗೇಂದ್ರ ತಾವಿದ್ದಾವೆ. ನಾಗೇಂದ್ರ ಬ್ಲ್ಯಾಕ್ ಮೇಲಲ್ಲಿ ಇವತ್ತು ಭ್ರಷ್ಟ ಎಲ್ಲ ಭ್ರಷ್ಟ ಸಚಿವರು ಸಿ ಎಮ್ನಿಂದ ಇವತ್ತು ಕುತ್ತರಿಸಿರೋವಂಥದ್ದು. ಅದರಿಂದ ನಾವು ಅವ್ರನ್ನ ತೆಗಿಯೋ ತನಕ ಹೋರಾಟ ಮಾಡ್ತಾಯಿದ್ದೀರಿ, ಉಗ್ರ ಹೋರಾಟ ಮಾಡ್ತಾಯಿದ್ದೀರಿ. ಜನತೆಗೆ ಗೊತ್ತಾಗಿದೆ ಇವತ್ತು ಏನಕ್ಕೆ ಭ್ರಷ್ಟಾಚಾರ ನಡೆದಿದೆ, ಯಾವರಿಂದ ಭ್ರಷ್ಟಾಚಾರ ನಡೆದಿದೆ, ಎಲ್ಲೋಯ್ತು ದುಡ್ಡು ಅನ್ನೋದು ಜನಕ್ಕೆ ಗೊತ್ತಾಗಲಿ. ನಮ್ಮ ಈ ವಾಹಿನಿಗಳ ಮುಖಾಂತರ, ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ಮೀಡಿಯಾ ಮುಖಾಂತರ ಗೊತ್ತಾಗಬೇಕು ಜನಕ್ಕೆ ಎಲ್ಲೆಲ್ಲೋಯ್ತು ಈ ದುಡ್ಡು ಅಂತ. ಸರ್ಕಾರದಲ್ಲಿ 12,000 ರೂಪಾಯಿ ಲಂಚ ತಗೊಂಡವನ್ನ ಸಸ್ಪೆಂಡ್ ಮಾಡಿದಂಥ ಧರ್ಮರಾಯನು ಡಿ ಕೆ ಶಿವಕುಮಾರ್ ಸಾಹೇಬರು 187 ಕೋಟಿ ಹೊಡೆದವನ್ನ ಯಾಕೆ ಸಸ್ಪೆಂಡ್ ಮಾಡಲ್ಲ, ಯಾಕೆ ಸಚಿವ ಸ್ಥಾನದಿಂದ ಕೈ ಬಿಡಲ್ಲ ಅನ್ನೋದು ಜನನೇ ಕೇಳ್ತಾರೆ. ಮುಂದಿನ ತೀರ್ಪಲ್ಲಿ ಗೊತ್ತಾಗುತ್ತೆ ಅವ್ರಿಗೆ. ಮುಂದೆ ಅವ್ರು ರಾಜೀನಾಮೆ ಕೇಳಿದ್ರೆ CM ತಲೆದಂಡ ಆಗ್ಬೋದು ಸರ್. 100% ಮಾಡಿಸಿರೋರೇ ಅವರು. ಮಾಡಿಸಿರೋದು ಅವ್ರಿಗೆ. ಇವಾಗ ಸಚಿವ ಸ್ಥಾನ ಏನಕ್ಕೆ ತಗೊಂಡ್ರು? ನನ್ನ ಹತ್ರ ಆಧಾರಗಳಿದ್ದಾವೆ, ನೀವು ಹೇಳಿದ್ದೆಲ್ಲ ನನ್ನ ಹತ್ರ ಆಧಾರಗಳಿದ್ದಾವೆ. ನೀವು ಕೈ ಬಿಟ್ಟರೆ ನಿಮ್ಮನ್ನು ಕೈ ಬಿಡಿಸೋವಂಥ ಆಧಾರಗಳು ನಾನು ಮಧ್ಯಮಕ್ಕೆ ಬಿಡುಗಡೆ ಮಾಡ್ತೀನಿ ಅಂತ ಅವ್ರನ್ನ ಇವರು ತೆಗೆದ್ರೆ ಅವ್ರ ಹತ್ರ ಇರೋ ಆಧಾರಗಳೆಲ್ಲ ಬಿಡುಗಡೆ ಮಾಡ್ತಾರೆ. ಸರ್, ಒಂದು ಕಡೆ ಅವ್ರಿಗೆ ಅಂತ ಹೇಳ್ತಾರೆ SIT ಕ್ಲೀನ್ ಚೀಟ್ ಕೊಟ್ಟಿದ್ರು. ನಾಗೇಂದ್ರ ಅವರು ಒಬ್ಬ ಭ್ರಷ್ಟರಾಗಿ ಕ್ಲಿಯರಾಗಿ ಬರಬೇಕು. ಎಲ್ಲಿ ಕೊಟ್ಟಿದ್ದಾರೆ, ಎಲ್ಲಿ ಬಿಡುಗಡೆ ಮಾಡಿದ್ದಾರೆ? 187 ಕೋಟಿಗ SIT ನೀನು ಈ ವರ್ಷದಲ್ಲಿ ಕ್ಲೀನ್ ಚೀಟ್ ಕೊಡ್ತದ? ಎಲ್ಲನ್ನ ಇದೆಲ್ಲ ಪರಿಶೀಲನೆ ಮಾಡಬೇಕು. ದುಡ್ಡು ಎಲ್ಲಿಗೋಯ್ತು, ಯಾರ ಅಕೌಂಟ್ಗಳಿಗೋಯ್ತು, ಎಷ್ಟು ಜನ ಕಳ್ಳರಿದ್ದಾರೆ, ಅವನ್ನೆಲ್ಲ ಎತ್ತಕೊಂಡೋಗಿ ಎನ್ಕ್ವೈರಿ ಮಾಡಿದ್ದಾರೆ. ಅವರು ಎನ್ಕ್ವೈರಿಯಲ್ಲಿ ಹೇಳಿದ್ದಾರೆ ದುಡ್ಡು ಹಿಂಗೆ ಮಿನಿಸ್ಟ್ರಿ ಹೇಳಿದ್ರು, ಅಧಿಕಾರಿಗಳು ದುಡ್ಡು ಕಳಿಸಿದ್ರು, ಅಧಿಕಾರಿ ಜೈಲಿಗೆ ಹೋಗಿ ಅಧಿಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಕೋರ್ಟ್ ಮುಚ್ಚಳಿಕೆಗಿದೆ ಅದು ಕಂಪ್ಲೀಟು. ಎಲ್ಲಿಂದ ದುಡ್ಡು ತಗೊಂತು? ನೀನು ಸ್ವಂತ ಮನೆ ಆಸ್ತಿನ ನೀನು ಯಾವುದನ್ನ ಮಾರ್ಬಿಟ್ಟು ನೀನು ಅನ್ನ ತೊಂಬಂದ್ರಿಗೆ ಮೋಸ ಮಾಡೋಕ್ಕೆ ಪ್ರತಿಯೊಬ್ಬರು ₹1 ಪೇಸ್ಟ್ ತಗೋ, ಬ್ರಷ್ ತಗೋ, ಅವರೆಲ್ಲ ಟ್ಯಾಕ್ಸ್ ಕಟ್ಟಿರೋ ದುಡ್ಡಿದು. ಯಾವುದೇ ರೀತಿ ಭ್ರಷ್ಟಾಚಾರ ಮೆರೆದಿಲ್ಲ ಅನ್ನೋದಕ್ಕೆ ನಮ್ಮ ಕರ್ನಾಟಕ ಪೊಲೀಸ್ ಅವ್ರ ಮೇಲೆ ಇವ್ರು BJP ಅವ್ರಿಗೆ ನಂಬಿಕೆ ಇಲ್ವಾ ಅಂತ ಕೇಳ್ತಾರೆ. ಇಲ್ಲ, ಎಲ್ಲಿ ತಗೊಂಡಿರೋ ದುಡ್ಡನ್ನ 10 ಕೋಟಿ 20 ಕೋಟಿ ಬೆನಾಮಿಗಳಿಗೆ ಕೊಟ್ಟು ಭ್ರಷ್ಟಾಚಾರ ನಡೆದಿಲ್ಲ ಅಂತ ಹೇಳಿದ್ರೆ ಕೇಳ್ತಾರಾ? ಬೆನಾಮಿಗಳಲ್ಲಿ ಕೊಟ್ಟಿರೋರು SC ST ಎಲ್ಲ ದುಡ್ಡು ಡ್ರಾ ಮಾಡ್ಕೊಂಡಿರೋರೆಲ್ಲ ಭೂಗಳ್ಳರು, ಭೂ ಮಾಫಿಯಾರು, ನೀವು ಬಾರ್ಗಳಿಕ್ಕಿರೋಂಥವ್ರು SC ST ಸಮುದಾಯದವರೇ ಅಲ್ಲ. ಅವರು 5 ಕೋಟಿ 10 ಕೋಟಿ ತೆಗೆದು ದುಡ್ಡು ಕ್ಯಾಶ್ ಕೊಟ್ಟಿರೋವಂಥದ್ದು ನಮ್ಮ ಇವತ್ತಿನ CM ಕೈಗೆ ಕೊಟ್ಟಿರೋದು. ಜೊತೆಗೆ ST ಅಂದರೆ BJPಗೆ ಆಗೋದೇ ಇಲ್ಲ. ಅದಕ್ಕೆ ST ಒಬ್ಬ ನಾಯಕನ್ನ ಈ ರೀತಿ ಸುಮ್ಮನೆ ಕಳಂಕ ಹೊರಿಸ್ತಾ ಇದ್ದಾರೆ. ಅವರೆಷ್ಟೇ ಜೀವನ ಪರ್ಯಂತ ಹೋರಾಟ ಮಾಡಿದ್ರು ನಾವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡಲ್ಲ. ರಾಜೀನಾಮೆ ಕೊಡೋದಕ್ಕೆ ಸರ್ಕಾರನೇ ಹೋಗ್ಬಿಡ್ತದಲ್ಲ ಹಿಂದೆ. ಅವ್ರ ಹತ್ರ ಆಧಾರ ಇದೆಯಲ್ಲ. ಇವತ್ತು ಒಬ್ಬ ST ಸಮುದಾಯನ ಭ್ರಷ್ಟರಾಗಿ ಮಾಡಿರೋದು ಯಾರು? ಇವರೇ ಸೇರಿ ಭ್ರಷ್ಟರಾಗಿ ಮಾಡಿರೋದು. ತೆಲಂಗಾಣಕ್ಕೆ ರಾಹುಲ್ ಗಾಂಧಿಯವರ ಹೇಳಿಕೆ ಮೇಲೆ ದುಡ್ಡು ಎತ್ಕೊಂಡು ಹೋಗಿ ಕೊಟ್ಟಿರೋದು ತೆಲಂಗಾಣಕ್ಕೆ. ಅದೆಲ್ಲ ದಾಖಲೆಗಳಾಗಿದೆ, ಮುಂದಿನ ಕೋರ್ಟ್ಗಳಾಗಿದೆ. ಎಲ್ಲರೂ ಸಾಕ್ಷಿಗಳು. ನಿನ್ನ ಹೆಸರಿಗೆ ಏನಕ್ಕಪ್ಪ 12 ಕೋಟಿ ಕೊಟ್ಟೆ ಅಂದರೆ ಅವ್ರು ಹೇಳ್ತಾರೆ. ಬಂದು ಅವ್ರನ್ನ ಪಬ್ಲಿಕ್ ಮುಖಾಂತರ ತಗೊಂಬಂದು ಕುತ್ತರಿಸಿವೆ. 12 ಜನ 15 ಜನ ಅಕೌಂಟ್ಗಳಿಗೆ ದುಡ್ಡು ಹಾಕಿದವ್ರನ್ನ ಪಬ್ಲಿಕಲ್ಲಿ ಕರ್ಕೊಂಬಂದು ಹೇಳಿ ಏನಕ್ಕೆ ನೀವು ದುಡ್ಡು ತಗೊಂಡ್ರಿ ಅಂತ ಅವ್ರು ಹೇಳ್ತಾರೆ ನಿಜ ಸ್ಟೋರಿ. ಸರ್, ಮತ್ತೆ ಬಾಗೇಪಲ್ಲಿ ಶಾಸಕರ
ಒಂದು ಹೋರಾಟ ನಡೀತಿತ್ತು. ಸೋಮಲಾಪುರದಲ್ಲಿ ಕಾಂಪೌಂಡನ್ನು ಒತ್ತುವರಿ ತೆರವು ಮಾಡಿದ್ದಾರೆ. ಅದರ ಒಂದು ಬೆನ್ನಲ್ಲೇ ಸುಬ್ಬಾರೆಡ್ಡಿ ಅವರು ನಾನು 1 ಎಕರೆ ಅಲ್ಲ 1 ಗುಂಟೆ ಅಕ್ರಮ ಜಮೀನು ಏನಾದರೂ ಹಾಕ್ಕೊಂಡಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅನ್ನೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ಹೋರಾಟಗಾರರು ಅವ್ರ ಮಗಳ ಹೆಸರಲ್ಲಿ ಅಕ್ರಮವಾಗಿ ದಾಖಲಾಗಿರ್ತಕ್ಕಂಥ ಒಂದು ಸಾಕ್ಷಿನ ಇಟ್ಕೊಂಡು ಕೇಳ್ತಾ ಇದ್ದಾರೆ. ಈಗ ಸುಬ್ಬಾರೆಡ್ಡಿ ಅವರು ರಾಜೀನಾಮೆ ಕೊಡ್ತಾರಾ ಕೊಡಲ್ವಾ? ವಿಪಕ್ಷಗಳು ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ? ಎಲ್ಲರೂ ಅವರೇ ಆಗಿದ್ದಾರೆ. ರೈತರ ಭೂಮಿ ಕಬ್ಬಳಿಸೋದು ಇವತ್ತು ತಿಳ್ಕೊಂಬಿಟ್ಟಿದ್ದಾರೆ. ಇಲ್ಲಿ ಟೆಂಟ್ ಹಾಕಿ ಕೂತಿದ್ದಾರೆ ನೋಡಿ. ರೈತರಿಗೆ ನೀವು ಒಂದು ಇಂಡಸ್ಟ್ರಿಯಲ್ ಏರಿಯಾ, ಬೆಂಗಳೂರು ಸುತ್ತು ಏರ್ಪೋರ್ಟಿಂದ ಈ ಕಡೆ ಬಂದರೆ ಇಂಡಸ್ಟ್ರಿಯಲ್ ಏರಿಯಾ ಇರೋದು ದೊಡ್ಡಬಳ್ಳಾಪುರ, ನೆಲಮಂಗ ಇಲ್ಲಾಗಿ 25,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಒಂದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇವತ್ತು ಎಷ್ಟು ಫ್ಯಾಕ್ಟ್ರಿಗಳು ಬಂದಿದ್ದಾವೆ, ಎಷ್ಟು ವ್ಯವಸ್ಥೆ ಆಗಿದ್ದಾವೆ ಅಂತ ಹೇಳಿದ್ರೆ, ಇವತ್ತು 25,000 ಎಕರೆ ಇವರು ಕಬಳಿಸಿರೋದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ಇವತ್ತು ಫ್ಯಾಕ್ಟ್ರಿಗಳಾಗಿರೋದು ನೀವು 2,000 ಎಕರೆಯಲ್ಲಿ ಆಗಿಲ್ಲ. ರೈತರ ಭೂಮಿ ತಗೊಂಡು 1 ಕೋಟಿ ಲಂಚಕ್ಕೆ ಮಾರ್ಕೊತಾ ಇದ್ದಾರೆ ಇವರು. ರೈತರು ಉಳುಮೆ ಮಾಡ್ತಾ ಇದ್ದಿದ್ದಂಥ ಭೂಮಿಗಳು, ಸಾಗುವಳಿ ಇಲ್ದಿದ್ದಂಥ ಭೂಮಿಗಳು, ಖರಾಬ್ ಭೂಮಿಗಳು, ರಸ್ತೆಗಳು ಇವೆಲ್ಲ ಗುಳುಮ್ ಮಾಡಿ ಇಂಡಸ್ಟ್ರಿಯಲ್ ನಾನು ಮಾಡಿದೆ ಅಂತೇಳಿ ಲಕ್ಷಾಂತರ ಕೋಟಿ ಲೂಟು ಹೊಡಿತಾವ್ರೆ ಇವರು. ರೈತಂತ ಜಮೀನು ತಗೊಂಡು ಯಾವುದೇ ಫ್ಯಾಕ್ಟ್ರಿ ಅವನಿಗೆ ನಾವು ಫ್ಯಾಕ್ಟ್ರಿ ಅರ್ಜಿ ಹಾಕಿ ನೋಡ್ರಿ ಯಾರನ್ನ ಫ್ರೀಯಾಗಿ ಬರ್ತದ? ಇಲ್ಲ, ಲಂಚ. ಯಾವುದೇ ಒಂದು ಅಧಿಕಾರಿ ಹೋಗಿ ನೀವು ಕೇಳಿ ಕೆಲಸ ಆಗ್ತದೆ ಅಂತ ಹೇಳಿದ್ರೆ ಯಾವುದೂ ಕೆಲಸ ಆಗಲ್ಲ. ಪ್ರದೀಪ್ ಈಶ್ವರ್ ಕಣ್ ತೆಗೆದು ಒಂದು ಜನಸ್ಪಂದನೆ ಕಾರ್ಯಕ್ರಮ ತಾಲೂಕು ಆಫೀಸು, DC ಆಫೀಸ್ ತಾವ, ಮುನ್ಸಿಪಲ್ ಆಫೀಸ್ ತಾವ, ಗೌರ್ಮೆಂಟ್ ಜಿಲ್ಲಾ ಪಂಚಾಯಿತಿಗಳು, ತಾಲೂಕ್ ಪಂಚಾಯತ್ ಜನಸ್ಪಂದನೆ ಕೆಲಸ ಮಾಡು ಅಂತೇಳು. ಎಷ್ಟು ಅರ್ಜಿ ಬರ್ತದೆ ಅನ್ನೋದು ಅವ್ರಿಗೆ ನಾಚಿಕೆ ಗೇಡಾಗ್ತದೆ. ಎಷ್ಟು ಜನಕ್ಕೆ ನಾನು ಎಲ್ಲರ ಕೆಲಸ ಮಾಡಿಕೊಡ್ತೀನಿ, ನನಗೆ ಓಟ್ ಹಾಕ್ದವ್ರ ಕೆಲಸ ಅಂಥೇಳಿ ಒಂದು ಅರ್ಜಿ ತಗೋ ಅಂತೇಳು. ಇಲ್ಲ ಅಂದರೆ ನಾನು ಸುಳ್ಳು ಹೇಳಿ ಗೆದ್ದಿದ್ದೀನಿ, ಎಲ್ಲ ಮನೆಯಲ್ಲಿ ಇಂಜಿನಿಯರು, ಡಾಕ್ಟ್ರುಗಳು ಎಲ್ಲ ನಾನು ಮಾಡಿದ್ದೀನಿ ಅಂತೇಳಿ ಎಷ್ಟು ಜನಕ್ಕೆ ಮಾಡಿದ್ದೀನಿ ಅಂತ ಕೈ ಎಚ್ಚಲ್ಲಿ ಹೇಳಿದ್ರೆ ಗೊತ್ತಾಗ್ತದೆ. ದೊಡ್ಡ ಸುಳ್ಳುಗಾರನು. ಇವತ್ತು ಕೆಲಸ ನಡೆದಿರೋದು ಯಾರಿಂದಪ್ಪ ಅಂತ ಹೇಳಿದ್ರೆ ಸುಧಾಕರ್ ಅವರಿಂದ ನಡೆದಿದೆ ಕೆಲಸ. ನೀವು ಅಲ್ಲಿಂದ ಚಿಕ್ಕಬಳ್ಳಾಪುರ ಸ್ಟಾರ್ಟ್ ಆದಾಗಿನಿಂದ ನೀವು ನೋಡ್ಬೋದು, ಒಂದು ಕಡೆಯಿಂದನೂ ಅವರ ಕೆಲಸ, ಅವರ ಅಭಿವೃದ್ಧಿಗಳು, ಗೌರ್ಮೆಂಟ್ ಬಂಗ್ಲೆಗಳು, ಗೌರ್ಮೆಂಟು ರಸ್ತೆಗಳು ಇವತ್ತು ಅಭಿವೃದ್ಧಿ ಆಗಿರೋದು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ರಸ್ತೆಗಳಾಗ್ಬೋದು, ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ರಸ್ತೆಗಳಾಗ್ಬೋದು, ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸ ಕಣ್ಮುಂದೆ. DC ಆಫೀಸು, ಮೆಡಿಕಲ್ ಕಾಲೇಜು, ನೀವು ಪರೀಕ್ಷಣಾ ಮಂದಿರ, ಇವತ್ತು ರಂಗಮಂದಿರ, ಇವತ್ತು ಎಲ್ಲ ಅವ್ರ ಫೀಲ್ಡಲ್ಲಿ ಆಗಿ ದೊಡ್ಡ ದೊಡ್ಡ ರಸ್ತೆಗಳು ಅವ್ರ ಫೀಲ್ಡಲ್ಲಿ ಆಗ್ತಾ ಇದ್ದಾವೆ. ಇವಾಗೂ ಬೈಪಾಸ್ ರಸ್ತೆಗೆ ಅಕ್ಕಪಕ್ಕ ಹೋಗೋದಕ್ಕೆ ಅಂತೇಳಿ 33 ಕೋಟಿ ಹಾಕಿಸಿ ಇವತ್ತು ಆ ರಸ್ತೆಗಳನ್ನ ಮಾಡಿಸ್ತಾ ಇದ್ದಾರೆ, ಅಗಲ ಮಾಡಿಸ್ತಾ ಇದ್ದಾರೆ. ಇವತ್ತು ನಿನ್ನ ಫೀಲ್ಡಲ್ಲಿ ಏನಾಗೈತೆ ಅಂತೇಳಿ ಒಂದು ತೆಗೆದು ಒಂದು ಚಿತ್ರ ಬಿಡುಗಡೆ ಮಾಡು ಅಂತೇಳಿ